ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ರಾಮಾಯಣ ಅರಣ್ಯಕಾಂಡ. ಕಳೆದ ಒಂದು ಸಂಚಿಕೆಯಲ್ಲಿ ಋಷಿಗಳ ಪ್ರಾರ್ಥನೆಯನ್ನು ಕೇಳಿಬಿಟ್ಟು ನಾನು ರಾಕ್ಷಸ ಸಂಹಾರ ಮಾಡ್ತೀನಿ ಅಂತ ಅಂದಿರುವಂಥ ರಾಮ ಋಷಿಗಳೊಂದಿಗೆ ಕೂಡಿಬಿಟ್ಟು ಇಲ್ಲಿ ಸುತೀಕ್ಷ್ಣ ಮಹರ್ಷಿಗಳ ಆಶ್ರಮಕ್ಕೆ ಹೊರಡುವಂಥ ಒಂದು ಶುಭ ಘಟ್ಟದಲ್ಲಿ ನಾನು ಕಥೆಯನ್ನು ಮುಗಿಸಿದ್ದೆ. ಆಗ ಅವರು ಅಲ್ಲಿಂದ ಹೋಗೋ ಅಷ್ಟರಲ್ಲಿ ಸುತೀಕ್ಷ್ಣ ಮಹರ್ಷಿಗಳು ಕಣ್ಣು ಮುಚ್ಚಿಕೊಂಡು ತಪಸ್ಸನ್ನು ಮಾಡ್ತಾ ಇದ್ರಂತೆ. ಆಗ ಆಶ್ರಮ ಎಲ್ಲ ಬಹಳ ಶೋಭಾಯಮಾನವಾಗಿತ್ತಂತೆ. ಆಗ ರಾಮ ಸೀತಾ ಲಕ್ಷ್ಮಣ ಸಹಿತರಾಗಿ ಒಳಗಡೆ ಹೋಗ್ಬಿಟ್ಟು ಸುತೀಕ್ಷ್ಣ ಮಹರ್ಷಿ ಹತ್ರ ಕೂತ್ಕೊಂಡು, ಮಹಾತ್ಮ ನನ್ನನ್ನು ರಾಮ ಅಂತಾನೆ ಒಂದು ಬಾರಿ ನನ್ನನ್ನು ನೋಡಿ ನನ್ನೊಂದಿಗೆ ಮಾತನಾಡಿ ಅಂತ ಅಭ್ಯರ್ಥಿಸ್ತಾರಂತೆ. ಕಣ್ಣು ತೆರೆದಿರುವಂಥ ಸುತೀಕ್ಷ್ಣರು ಹೀಗಂತಾರಂತೆ, ರಾಮ ದೇವೇಂದ್ರ ನನ್ನ ಹತ್ರ ಬಂದ್ಬಿಟ್ಟು ನಾನು ಮಾಡಿರುವಂಥ ತಪಸ್ಸಿನಿಂದ ಬಂದು ನಾನು ಮಾಡಿರುವಂಥ ತಪಸ್ಸಿನಿಂದ ನಾನು ಗೆದ್ಕೊಂಡಿರುವಂಥ ಊರ್ಧ್ವ ಲೋಕಕ್ಕೆ ತಾನೇ ಸ್ವಂತವಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಊರ್ಧ್ವ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ರಥವನ್ನು ಹತ್ತು ಅಂತ ಅಂದ. ಚಿತ್ರಕೂಟ ಪರ್ವತದ ಮೇಲೆ ನಿವಾಸ ಇರುವಂತಹ ರಾಮನನ್ನು ದರ್ಶನ ಮಾಡಿಕೊಂಡು ಆತನಿಗೆ ಆತಿಥ್ಯವನ್ನು ಕೊಟ್ಬಿಟ್ಟು ಬರ್ತೀನಿ. ಅದಕ್ಕಾಗಿ ನಾನು ನಿನ್ನ ದರ್ಶನಕ್ಕೋಸ್ಕರ ಕಾತ್ಕೊಂಡಿದ್ದೀನಿ ರಾಮ ಅಂತ ಹೇಳ್ತಾರೆ. ಮತ್ತೆ ಒಬ್ಬ ಋಷಿ ರಾಮನ ಒಂದು ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಜಟಾಯು, ಸಂಪಾತಿ, ಸ್ವಾಮಿ ಹನುಮಂತರು ಎಲ್ಲರೂ ರಾಮನ ಆಗಮನಕ್ಕೋಸ್ಕರ, ಒಬ್ಬ ಮನುಷ್ಯ ಅರಮನೆಯನ್ನು ಬಿಟ್ಟು ಬಂದಿರೋದಕ್ಕೆ ಎಷ್ಟು ಜೀವನಗಳನ್ನು ಉದ್ಧಾರ ಮಾಡಿದ್ದಾರೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಶರಭಂಗ ಮಹರ್ಷಿ ಹೇಳ್ದಂಗೆ ಸುತೀಕ್ಷ್ಣ ಮಹರ್ಷಿ ಕೂಡ ರಾಮನಿಗೆ ತಾನು ತಪಸ್ಸಿನಿಂದ ಗೆದ್ಕೊಂಡಿರುವಂಥ ಲೋಕಗಳನ್ನು ದಾರೆ ಹೆರಿತೀನಿ ಅಂತ ಹೇಳ್ತಾರಂತೆ. ಆಗ ರಾಮ, ನೀವು ಸಂಪಾದಿಸ್ಕೊಂಡಿರುವಂಥ ಲೋಕದಲ್ಲಿ ನಾನು ವಿವರಿಸೋದಲ್ಲ, ನನ್ನಷ್ಟಕ್ಕೆ ನಾನು ತಪಸ್ಸನ್ನು ಮಾಡಿಕೊಂಡು ಸಂಪಾದಿಸ್ತೀನಿ. ಅದಕ್ಕಾಗಿ ನಾನು ತಪಸ್ಸು ಮಾಡ್ಕೊಳ್ಳೋದಕ್ಕೆ ಒಂದು ಅನುಕೂಲವಾಗಿರುವಂಥ ಸ್ಥಳವನ್ನು ನಾನು ತೋರಿಸ್ರಿ ಅಂತ ಹೇಳ್ತಾರಂತೆ. ಆಗ ಅಲ್ಲಿ ಹತ್ತಿರದಲ್ಲಿರುವಂಥ ಆದರೆ ಇಲ್ಲೇ ಹತ್ತಿರದಲ್ಲಿ ಆಶ್ರಮಗಳಿದ್ದಾವೆ, ಅವೆಲ್ಲವನ್ನು ನೀನು ನೋಡುವ, ಅವನ್ನೆಲ್ಲ ನೋಡಿ ಬಂದ್ಮೇಲೆ ನಿನ್ಗೆ ಹೇಳ್ತೀನಿ ಅಂತ ಸುತೀಕ್ಷ್ಣ ಮಹರ್ಷಿಗಳು ಹೇಳ್ತಾರಂತೆ. ನನಗೂ ಕೂಡ ಆ ಆಶ್ರಮಗಳನ್ನು ಎಲ್ಲವನ್ನು ನೋಡಬೇಕು ಅಂತ ಇದೆ. ಅದಕ್ಕಾಗಿ ಆಶ್ರಮಗಳಲ್ಲಿ ಇರುವಂಥ ಋಷಿಗಳ ಆಶೀರ್ವಾದವನ್ನು ಹೊಂದಿ ಬರ್ತೀನಿ ಅಂತ ರಾಮ ಅಂತಾರಂತೆ. ಆ ದಿನ ರಾತ್ರಿ ರಾಮ, ಸೀತಾರಾಮ ಲಕ್ಷ್ಮಣರು ಸುತೀಕ್ಷ್ಣರ ಆಶ್ರಮದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಮಾರನೇ ದಿನ ಸ್ನಾನವನ್ನು ಮಾಡಿಬಿಟ್ಟು ಸಂಧ್ಯಾವಂದನೆ ಮಾಡಿಬಿಟ್ಟು ಸುತೀಕ್ಷ್ಣ ಮಹರ್ಷಿಗಳ ಆಶೀರ್ವಾದವನ್ನು ತೆಗೆದುಕೊಂಡು ರಾಮ ಹತ್ರ ಬರ್ತಾನಂತೆ. ಆಗ ಸುತೀಕ್ಷ್ಣ ಮಹರ್ಷಿ, ನೀನು ಇಲ್ಲೇ ಇದ್ದು ತಪಸ್ಸನ್ನು ಯಥೇಚ್ಛವಾಗಿ ಆಚರಿಸು, ನಿನಗೆ ಯಾವ ವಿಧವಾಗಿರುವಂಥ ತೊಂದರೆನೂ ಇರೋದಿಲ್ಲ. ಆದರೆ ಇಲ್ಲಿ ಆಗಾಗ ಮೃಗಗಳು ಬರ್ತಾ ಇದ್ದಾವೆ, ಅವು ಬಂದಾಗ ಸ್ವಲ್ಪ ಹುಷಾರಿಂದ ಇರಬೇಕು ಅಂತ ಹೇಳ್ತಾರಂತೆ. ಆಗ ರಾಮ ಅಂತಾರಂತೆ, ಮೃಗಗಳನ್ನು ನೋಡಿದ್ರೆ ಧನಸ್ಸನ್ನು ಎತ್ತಿ ಹಿಡಿಯುವಂಥದ್ದು ನನಗೆ ರೂಢಿ. ಋಷಿಗಳು ಇರುವಂಥ ಪ್ರಾಂತ್ಯಗಳಿಗೆ ಮೃಗಗಳು ಬಂದರೆ ಆಶ್ರಮವನ್ನು ರಕ್ಷಿಸಿಕೊಳ್ಳೋದಕ್ಕೋಸ್ಕರ ನಾನು ಕೋದಂಡವನ್ನು ಇಟ್ಕೊಂಡು ಬಾಣ ಪ್ರಯೋಗ ಮಾಡ್ತೀನಿ. ಆಗ ಅದು ತಪ್ಪಿದಾರಿ ಆಗ ಓಡೋಗ್ತಾ ಇರುವಂಥ ಆ ಮೃಗಗಳನ್ನು ನೋಡಿರುವಂಥ ಬ್ರಹ್ಮಗಾನಿಗಳು ಅದನ್ನು ನೋಡಿ ಅವನ್ನ ನೋಡಿ ಅಯ್ಯೋ ಅಂತಾರೆ, ಒಂದು ಕರುಣೆಯಿಂದ ನೋಡ್ತಾರೆ. ಅದರಿಂದ ಬಾಣ ಪ್ರಯೋಗ ಮಾಡಿರುವಂಥ ನಾನು ನಿಮಗೆ ಕಂಟಕನಾಗಬಹುದು. ಅದಕ್ಕಾಗಿ ನಾನು ಇಲ್ಲಿ ಇರ್ಕೂಡ್ದು, ನಾನು ಬೇರೆ ಆಶ್ರಮವನ್ನು ಕಟ್ಕೋಬೇಕು. ಅದಕ್ಕಾಗಿ ನೀವು ನನಗೆ ಒಂದು ಆಶ್ರಮಕ್ಕೆ ನಿರ್ಮಾಣಕ್ಕೆ ಯೋಗ್ಯವಾಗಿರುವಂಥ ಪ್ರದೇಶವನ್ನು ನಿರ್ಣಯಿಸಿ, ಇಷ್ಟರೊಳಗೆ ನಾನು ಉಳಿದಿರುವಂಥ ತಪಸ್ವಿಗಳ ಆಶ್ರಮವನ್ನು ದರ್ಶನ ಮಾಡ್ಕೊಂಡ್ಬರ್ತೀನಿ ಅಂತ ಹೇಳ್ತಾರೆ. ಅಂತಂದರೆ ನನ್ನ ಕೈಯಲ್ಲಿ AK-47 ಗನ್ ಇದ್ದರೆ ಅದು ಅಪರಾಧ ಆಗುತ್ತೆ. ಅದೇ ಒಂದು ಪೊಲೀಸ್ ಆಫೀಸರಲ್ಲೋ ಇಲ್ಲ ಅಂತಂದರೆ ಸೈನಿಕನಲ್ಲಿ ಆಯುಧಗಳಿದ್ರೆ ಹೇಗಿರುತ್ತೋ ಆ ಥರ. ಅಂತಂದರೆ ಉದಾಹರಣೆಗೆ ಡಾಕ್ಟರು
ಕತ್ತಿ ಇಟ್ಕೊಂಡು ದೇಹವನ್ನು ಕೊಯ್ದು ಆಪರೇಷನ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಉದ್ದಾರಕ್ಕೋಸ್ಕರ. ಅದೇ ಬೇರೆಯವ್ರು ಕತ್ತಿ ಇಟ್ಕೊಂಡು ನಾವು ತಿರುಗಿದ್ರೆ ನಮ್ಮನ್ನ ತಗೊಂಡೋಗಿ ಜೈಲಿಗೆ ಹಾಕ್ತಾರಲ್ವ. ಅಂತಂದ್ರೆ ಒಂದು ಪರಿಸ್ಥಿತಿಯಿಂದ ಒಂದು ಪರಿಸ್ಥಿತಿಗೆ ಅಲ್ಲಿ ಏನಾಗುತ್ತೆ, ವ್ಯತ್ಯಾಸ ಇರುತ್ತೆ. ರಾಮನ ಒಂದು ವೃತ್ತಿ ಧರ್ಮನೇ ಬೇರೆ, ಅವರು ಕ್ಷತ್ರಿಯರು. ಈ ಋಷಿಗಳು ಯಾರು, ತಪಸ್ವಿಗಳು. ಇವರ ಮನಸ್ಥಿತಿನೇ ಬೇರೆ ಇರುತ್ತೆ, ಇವರ ಮನಸ್ಥಿತಿನೇ ಬೇರೆ ಇರುತ್ತೆ. ತಪಸ್ವಿಗಳ ಧರ್ಮನೇ ಒಂದೇ ಇರುತ್ತೆ, ರಾಜಕುಮಾರರಾಗಿರುವಂಥ ರಾಮನ ಧರ್ಮನೇ ಬೇರೆ ಆಗಿರುತ್ತಲ್ಲ. ಈ ಥರ ಬೇರೆ ಬೇರೆ ಧರ್ಮ ಇರುವಂಥವ್ರು ಒಂದೇ ಹತ್ರ ಇದ್ದರೆ ಅಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತವೆ ಅಂತ ಎಷ್ಟು ಚೆನ್ನಾಗಿ ಹೇಳಿದಾರಲ್ವ ಶ್ರೀರಾಮಚಂದ್ರ ಪ್ರಭು. ಮುಂದೆ ಹೋಗೋಣಂತೆ. ರಾಮಚಂದ್ರ ಪ್ರಭು ಈ ಅಂತಾರಂತೆ, ಸೀತಮ್ಮನೊಂದಿಗೆ ಕಲ್ತುಬಿಟ್ಟು ದನ ಕೋದಂಡವನ್ನು ಧರಿಸಿ ರಾಮ ಲಕ್ಷ್ಮಣರೊಂದಿಗೆ ಕಲ್ತುಬಿಟ್ಟು ರಾಮ ಲಕ್ಷ್ಮಣ ಮತ್ತು ಸೀತೆಯರೊಂದಿಗೆ ಕಲ್ತುಬಿಟ್ಟು ಹೊರಡ್ತಾರಂತೆ. ಈ ಸಮಯದಲ್ಲಿ ಸೀತಮ್ಮ ರಾಮನೊಂದಿಗೆ ಹೀಗಂತಾರಂತೆ, ನಾನು ದೊಡ್ಡವರ ಹತ್ರ ಕೇಳಿದೆ, ಧರ್ಮವನ್ನು ಬಹಳ ಸೂಕ್ಷ್ಮ ಬುದ್ಧಿಯಿಂದ ಅನುಷ್ಠಾನ ಮಾಡಬೇಕು. ನಿಮಗೆ ನೀವು ಧರ್ಮಾಚರಣಕ್ಕೋಸ್ಕರ ತಂದೆಗೆ ಕೊಟ್ಟಿರುವಂಥ ಮಾತಿಗೋಸ್ಕರ ಅರಣ್ಯಕ್ಕೆ ಬಂದು ಒಂದು ತಾಪಸಿಯಂತೆ ಜೀವಿಸ್ತಾ ಇದ್ದೀರಲ್ವ. ಆದರೆ ಮನುಷ್ಯನಿಗೆ ಕಾಮಗಳಿಂದ 3 ದುರ್ಗುಣಗಳು ಬರುತ್ತೆ. ಅದರಲ್ಲಿ ಮೊದಲನೇದು ಅಸತ್ಯ ಮಾತನಾಡುವಂಥದ್ದು. ನೀವು ಯಾವತ್ತೂ ಅಸತ್ಯವನ್ನು ಮಾತನಾಡಿಲ್ಲ, ಇನ್ನು ಮೇಲೆ ಕೂಡ ಹೇಳೋದಿಲ್ಲ ಅಂತ ನನಗೆ ಗೊತ್ತು. ಎರಡನೇದು ಬೇರೆಯ ಹೆಣ್ಣಿನ ಮೇಲೆ ಮಾಂಚಿ, ಬೇರೆ ಒಂದು ಹೆಣ್ಣಿನ ಮೇಲೆ ಕೋರಿಕೆ. ನಾನು ನಿಮ್ಮ ಹೆಂಡತಿ, ನನಗೆ ಗೊತ್ತು. ಯಾವತ್ತೂ ನೀವು ಬೇರೆ ಹೆಣ್ಣನ್ನು ಅಂತಹ ಭಾವನೆಯಿಂದ ನೋಡೋದಿಲ್ಲ. ಮೂರನೇದು ಏನು ಅಂತಂದ್ರೆ, ಯಾವ ಕಾರಣ ಇಲ್ಲದೆ ಇದ್ರೂ ಆ ಕಡೆಯವ್ರ ಮೇಲೆ ವೈರ ಇಲ್ಲದೆ ಇದ್ರೂ ಅವರನ್ನು ಹಿಂಸಿಸಬೇಕು ಅನ್ನುವಂಥ ಕೋರಿಕೆ ಹುಟ್ಟುತ್ತೆ. ನೀವು ನಿನ್ನೆ ತಾಪಸಿಗಳ ಆಶ್ರಮಕ್ಕೆ ಹೋಗಿದ್ರಿ. ಆಗ ತಪಸ್ವಿಗಳು ತಮ್ಮನ್ನು ಹಿಂಸಿಸ್ತಾ ಇರುವಂಥ ರಾಕ್ಷಸರಿಂದ ರಕ್ಷಿಸಿ ಅಂತ ಕೋರ್ಕೊಂಡ್ರು. ಆಗ ನೀವು ಏನಂದ್ರಿ, ಇನ್ನು ಮೇಲೆ ನನ್ನ ಪೌರುಷವನ್ನು ನೋಡ್ತೀರಿ, ನನ್ನ ತಮ್ಮನ ಪೌರುಷವನ್ನು ನೋಡ್ತೀರಿ. ತಪಸ್ವಿಗಳನ್ನು ಹಿಂಸಿಸುವಂಥ ರಾಕ್ಷಸರನ್ನು ಇನ್ನು ಮೇಲಿಂದ ಸಂಹರಿಸ್ತೀನಿ ಅಂತ ನೀವು ಪ್ರತಿಜ್ಞೆ ಮಾಡಿದ್ದೀರಾ. ನಿಮಗೂ ರಾಕ್ಷಸರಿಗೂ ಪ್ರತ್ಯಕ್ಷವಾಗಿರುವಂಥ ವೈರ ಇದೆಯಾ? ಈ ತಾಯಿ ಮಾತಾಡ್ತಾ ಇರುವಂಥದ್ರಲ್ಲಿ ಇಷ್ಟೊಂದು ವಾಸ್ತವ ಇದೆ. ಆದರೆ ಇದರಲ್ಲಿ ಧರ್ಮ ಸೂಕ್ಷ್ಮತೆ, ಒಂದು ಹೆಣ್ಣಾಗಿದ್ರು ಬಾಯಿ ಮುಚ್ಕೊಂಡು ಕೂತ್ಕೊಂಡು ನಿನ್ಗೇನು ಬಾಯಿ ಮುಚ್ಕೊಂಡಿರೋ ನಿನ್ಗೇನು ಗೊತ್ತಾಗಲಿಲ್ಲ ಅಂತ ಗದರ್ಕೊಳ್ಳೋದಿಲ್ಲ ಶ್ರೀರಾಮಚಂದ್ರ ಪ್ರಭು. ಹೆಂಡತಿ ಏನಾದರೂ ಹೇಳಿದ್ರೆ ಅದನ್ನು ಸಾವಧಾನದಿಂದ ಕೇಳಿ ಒಂದು ಗುರುವಿನಂತೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರಲ್ವ. ಗಂಡನೇ ಅಲ್ವಾ ಗುರು ಅಂತ ಗುರುವಿನ ಸ್ಥಾನದಲ್ಲಿ ಇರುವಂಥವ್ರು ಯಾರು ಅಂತಂದ್ರೆ ಗಂಡನೇ ಹೆಂಡತಿಗೆ ಗುರುವಿನ ಸ್ಥಾನದಲ್ಲಿ ಇರ್ತಾರೆ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತಾ ಇರ್ತಾರೆ, ತಂದೆ ತಾಯಿ ಅಂತ. ಆಗ ಏನು ರಾಕ್ಷಸರು ನಿಮಗೂ ಏನಾದರೂ ಪ್ರತ್ಯಕ್ಷವಾಗಿರುವಂಥ ವೈರ ಇದೆಯಾ? ರಾಕ್ಷಸರು ನಿಮ್ಗೇನಾದರೂ ಅಪಕಾರ ಮಾಡಿದಾರ? ಆ ರಾಕ್ಷಸರು ನಿಮ್ಗೇನಾದರೂ ಅಪಕಾರ ಮಾಡಿದ್ರೆ ನೀವು ಕ್ಷತ್ರಿಯರಾಗಿರೋದ್ರಿಂದ ನೀವು ಅವರನ್ನು ಸಂಹರಿಸ್ಬೋದು. ಆದರೆ ನೀವು ಈಗ ಒಂದು ತಾಪಸಿಯಂತೆ ಅರಣ್ಯದಲ್ಲಿ ತಿರುಗ್ತಾ ಇದ್ದೀರಾ. ಇಂತಹ ನೀವು ತಪಸ್ವಿಗಳಿಗೆ ರಾಕ್ಷಸರನ್ನು ಸಂಹರಿಸ್ತೀನಿ ಅಂತ ಒಬ್ಬ ರಾಜನಂತೆ ಪ್ರತಿಜ್ಞೆ ಮಾಡಿದ್ರಲ್ವ. ಅದರಿಂದ ಕಾಮಜನಿತವಾಗಿರುವಂಥ 3ನೇ ದೋಷ ನಿಮ್ಮನ್ನು ಆವಹಿಸಿದೆ. ಆದ್ದರಿಂದ ನನಗೆ ದಂಡಕಾರಣ್ಯಕ್ಕೆ ಬರೋದು ಇಷ್ಟ ಇಲ್ಲ. ಸುಡ್ತಾ ಇರುವಂಥ ಅಗ್ನಿ ತನ್ನ ಸುತ್ತೂ ಇರುವಂಥ ವಸ್ತುಗಳನ್ನು ಹೇಗೆ ಮೆಲ್ಲಿಗೆ ಆವಹಿಸಿ ಕ್ರಮಕ್ರಮವಾಗಿ ಸುಡುತ್ತೋ ಹಾಗೆಯೇ ನಿಮ್ಮಲ್ಲಿ ಹುಟ್ಟಿರುವಂಥ ಈ ದೋಷದಿಂದ ಕ್ರಮಕ್ರಮವಾಗಿ ಮೃಗಗಳನ್ನು ರಾಕ್ಷಸರನ್ನು ಸಾಯಿಸ್ತೀನಿ ಅಂತ ನೀವು ಕೋದಂಡವನ್ನು ಇಟ್ಕೊಂತಿರುತ್ತೀರ. ಆಗ ನಿಮಗೂ ರಾಕ್ಷಸರಿಗೂ ಮಧ್ಯದಲ್ಲಿ ನಿಷ್ಕಾರಣವಾಗಿ ಶತ್ರುತ್ವ ಬರೋದು ನನಗೆ ಇಷ್ಟ ಇಲ್ಲ. ಅದರಿಂದ ದಂಡಕಾರಣ್ಯಕ್ಕೆ ಹೋಗುವಂಥದ್ದು ವ್ಯಕ್ತಿಗತವಾಗಿ ನನಗೆ ಆನಂದವಾಗಿಲ್ಲ. ನಾನು ಹೇಳಿರುವಂಥ ಈ ಮಾತಿಗೆ ಆಧಾರ ಏನು ಅಂತ ನೀವು ಕೇಳ್ತೀರೇನೋ, ಒಂದು ವಿಷಯವನ್ನು ಹೇಳ್ತೀನಿ, ಜಾಗ್ರತೆಯಿಂದ ಕೇಳ್ರಿ ಅಂತ ಸೀತಮ್ಮ ಹೇಳ್ತಾರಂತೆ. ಎಷ್ಟು ಒಳ್ಳೊಳ್ಳೆ ಉದಾಹರಣೆಗಳಿರ್ತಾವಪ್ಪ ರಾಮಾಯಣದಲ್ಲಿ. ಯಾವುದೇ ಒಂದು ವಿಷಯವನ್ನು ನಾವು
ಪಾಲನೆ ಮಾಡಿದ್ರೆ, ನಮ್ಮ ಮನಸ್ಸಿಗೆ ಹತ್ತುಬಿಟ್ರೆ, ಅದನ್ನು ಪಾಲಿಸಿದ್ರೆ ನಮ್ಮ ಜೀವನ ಎಷ್ಟು ನೆಮ್ಮದಿಯಿಂದ ಇರುತ್ತೆ. ಪಾವನ ಆಗೋದು ಇರಲಿ, ನೆಮ್ಮದಿಯಿಂದ ನಮಗೆ ಎಷ್ಟು ಕೋಟಿ ಕೊಟ್ಟರು ಶಾಂತಿ ನೆಮ್ಮದಿ ಅನ್ನುವಂಥದ್ದು ಮುಖ್ಯ ಅಲ್ವಾ. ರಾಮಾಯಣ ಹೇಗೆ ಕೇಳಬೇಕು ಅಂದರೆ ನಮ್ಮ ಒಂದು ಪ್ರವರ್ತನೆಯನ್ನು ತಿದ್ದುಕೊಳ್ಳೋದಕ್ಕೋಸ್ಕರ ನಾವೆಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ಈ ದೋಷಗಳು ನಮ್ಮಲ್ಲಿ ಇದೆಯಾ, ಇದನ್ನು ನಾವು ತಿದ್ಕೊಬೇಕು ಅಂತ ಸೀತಮ್ಮ ಆಗಲಿ, ಶ್ರೀರಾಮಚಂದ್ರ ಪ್ರಭು ಆಗಲಿ, ಲಕ್ಷ್ಮಣ ಸ್ವಾಮಿ ಆಗಲಿ ಬರುವಂಥ ಪ್ರತಿಯೊಂದು ಒಂದು ಪಾತ್ರವು ನಮಗೆ ತಿಳಿಸ್ಕೊಡುತ್ತೆ. ರಾಮಾಯಣದಲ್ಲಿ ಒಂದೇ ಒಂದು ಪದ ಕೂಡ ಕೆಲಸದ ಬಾರದೇ ಇರುವಂಥ ಪದ ಇಲ್ಲ ಅಂತ ನಾನು ಇಲ್ಲಿ ಹೇಳ್ತೀನಿ. ಆಗ ಸೀತಮ್ಮ ಇದಕ್ಕೆ ಆಧಾರ ಏನು ಅಂತ ಕೇಳ್ತೀರೇನೋ. ಪೂರ್ವಕಾಲದಲ್ಲಿ ಅರಣ್ಯದಲ್ಲಿ ಒಬ್ಬ ಮಹಾನುಭಾವ ಮಹೋಗ್ರವಾಗಿರುವಂಥ ತಪಸ್ಸನ್ನು ಮಾಡ್ಕೊಳ್ತಾ ಇದ್ದ. ಆತನ ತಪಸ್ಸು ಹಾಳು ಮಾಡಬೇಕು ಅಂತ ಇಂದ್ರ ಒಂದು ಯೋಧನ ವೇಷವನ್ನು ಧರಿಸ್ಬಿಟ್ಟು ಒಂದು ದೊಡ್ಡ ಖಡ್ಗವನ್ನು ಇಟ್ಕೊಂಡ್ಬಿಟ್ಟು ಆತನ ಹತ್ರ ಓಡೋಡ್ ಬರ್ತಾನೆ. ಅಯ್ಯ, ನಾನು ಆಪತ್ತಿನಲ್ಲಿ ಇದ್ದೀನಿ, ನನ್ನನ್ನು ಸೈನಿಕ ಅಂತ ತಿಳಿಸೋದಕ್ಕೆ ತಿಳಿದ್ಬಿಟ್ಟು ಕೆಲವಷ್ಟು ಜನ ನನ್ನನ್ನು ಹಿಂದ್ಗಡೆ ಆಟಾಡಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಅವ್ರಿಗೆ ತಿಳಿದಲೇ ಇರಬಾರ್ದು ಅಂತಂದರೆ ನನ್ನ ಹತ್ರ ಖಡ್ಗ ಇರ್ಕೊಡ್ದು, ಆದ್ದರಿಂದ ನಾನು ಮತ್ತೆ ಬರೋ ತನಕ ಈ ಖಡ್ಗವನ್ನು ನಿಮ್ಮ ಹತ್ರ ಇದ್ದು ಬಿಡ್ತೀನಿ ಅಂತ ಯೋಧನ ವೇಷದಲ್ಲಿ ಅಂದರೆ ಸೈನಿಕನ ವೇಷದಲ್ಲಿ ಇರುವಂಥ ಇಂದ್ರ ಹೇಳಿ ಹೋಗ್ಬಿಡ್ತಾನಂತೆ. ಆ ಋಷಿ ಕೂಡ ಸರಿ ಅಂತಾರಂತೆ. ಆಗ ಆ ಯೋಧ ಮತ್ತೆ ಖಡ್ಗವನ್ನು ಕೇಳಿದಾಗ ಕೊಡದೇ ಇದ್ರೆ ಮಾತು ತಪ್ಪದವನು ಆಗ್ತೀನಿ ಅಂತಂದು ಆ ಋಷಿ ಏನು ಮಾಡ್ತಾನೆ, ಕುತ್ಕೊಂಡಿರೋ ಹತ್ರನೇ ದರ್ಭಾಸನದ ಮೇಲೆ ಈ ಖಡ್ಗದ ಮೇಲೆ ಕೈ ಇಟ್ಕೊಂಡು ಕುತ್ಕೊತಾರಂತೆ. ತಪಸ್ಸನ್ನು ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ನೋಡೋದಕ್ಕೆ ನೋಡ್ತಾ ಇರ್ತಾನಂತೆ. ಸ್ವಲ್ಪ ಕಾಲ ಆದಮೇಲೆ ಈ ಸುಮ್ಮನೆ ಮಧ್ಯದಲ್ಲಿ ಈ ಖಡ್ಗವನ್ನು ನೋಡೋದು ಕಷ್ಟ ಆಗ್ತಾ ಇದೆ. ಆದ್ದರಿಂದ ಎದುರುಗಿಟ್ಕೊಂಡು ಕುತ್ಕೊಂಡಿರೋದು, ಈಗ ತನ್ನ ಕೈಯನ್ನು ಹಾಕ್ಕೊಂಡು ತಪಸ್ಸು ಮಾಡ್ಕೊಳೋದಕ್ಕೆ ಆ ಋಷಿ ಪ್ರಾರಂಭ ಮಾಡ್ತಾರಂತೆ. ಇದರಿಂದ ಆ ಋಷಿಯಲ್ಲಿ ರಜೋಗುಣ ಪ್ರವೇಶ ಮಾಡುತ್ತಂತೆ. ಅಂದರೆ ಕೆಲವಷ್ಟು ವಸ್ತುಗಳನ್ನು ಮುಟ್ಕೊಂಡ್ರೆ ನಮಗೆ ವಸ್ತುಗಳನ್ನು ಮುಟ್ಕೊಂಡ್ರು ಹಾಗೂ ತಿಂದ್ರೂ ಏನಾಗುತ್ತೆ, ನಮಗೆ ರಜೋಗುಣ ಅಂತಂದರೆ ಕೋಪ, ಏನು ತಪ್ಪು ಮಾಡಬೇಕು, ಪಾಪ ಮಾಡಬೇಕು ಅನ್ನುವಂಥ ಬುದ್ಧಿ ಬರುತ್ತೆ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತಾ ಇರುತ್ತೆ. ಆಗ ರಜೋಗುಣ ಇದಾಗುತ್ತೆ. ಆಗ ಖಡ್ಗವನ್ನು ಇಟ್ಕೊಂಡ್ಬಿಟ್ಟು ತಿರುವುದಕ್ಕೆ ಪ್ರಾರಂಭಿಸ್ತಾರಂತೆ. ಸ್ವಲ್ಪ ಕಾಲ ಆದ ನಂತರ ಈ ಖಡ್ಗವನ್ನು ಇಟ್ಕೊಂಡು ಮರಗಳನ್ನು ಕೊಂಬೆಗಳನ್ನು ಕತ್ತರಿಸ್ತಾ ಇರ್ತಾರಂತೆ. ನಂತರ ಮೃಗಗಳನ್ನು ಸಾಯಿಸ್ತಾರಂತೆ ಆ ಮಹನೀಯರು. ಸ್ವಲ್ಪ ಕಾಲದ ನಂತರ ದಾರಿ ಕಳ್ಳತನ ಮಾಡ್ತಾರಂತೆ. ನಂತರ ಕೆಲವು ದಿನಕ್ಕೆ ಆ ಖಡ್ಗದಿಂದ ಏನು ಹಕ್ಕಿಗಳನ್ನು ಅಂತಂದರೆ ಮನುಷ್ಯರನ್ನು ಸಾಯಿಸೋದು ಕೂಡ ಮಾಡ್ತಾರಂತೆ. ರಾಮ ಇಂದ್ರ ಏನು ಮಾಡಲಿಲ್ಲ, ಕೇವಲ ಒಂದು ಕತ್ತಿಯನ್ನು ಕೊಟ್ಬಿಟ್ಟು ಹೋಗ್ಬಿಟ್ಟ. ಆದರೆ ಆ ಋಷಿಯ ಇಷ್ಟು ದೊಡ್ಡ ಹಂತಕನಾಗಿ ಏನು ಒಬ್ಬ ಕೊಲೆಗಾರಕನಾಗಿ ಶರೀರವನ್ನು ಬಿಟ್ಬಿಟ್ಟ. ಒಂದೇ ಒಂದು ಲಕ್ಷಣದಿಂದ ಒಂದೊಂದು ವಸ್ತುಗೆ ಒಂದೊಂದು ಲಕ್ಷಣ ಇರುತ್ತೆ. ನೀವು ಕೋದಂಡವನ್ನು ಬಾಣಗಳನ್ನು ನೀವು ಈ ಕೋದಂಡ ಬಾಣಗಳನ್ನು ಯಾಕೆ ಇಟ್ಕೊಳ್ತೀರಾ, ನೀವು ಯಾಕೆ ಇಟ್ಕೊಳ್ತೀರಾ, ಆಶ್ರಮ ಕಟ್ಕೊಂಡು 14 ವರ್ಷಗಳು ತಪಸ್ಸು ಮಾಡಿಕೊಂಡು ನಾವು ತಿರುಗಿ ಅಯೋಧ್ಯಕ್ಕೆ ಹೋಗ್ಬೋದು. ನೀವು ಸಿಂಹಾಸನದ ಮೇಲೆ ಕುತ್ಕೊಂಡ ನಂತರ ಇಂತಹ ಪ್ರತಿಜ್ಞೆ ಮಾಡಿ ಈ ಕೋದಂಡ ಬಾಣಗಳನ್ನು ಇಟ್ಕೊಳ್ರಿ, ಆದರೆ ಈಗ ಇಂತಹ ಪ್ರತಿಜ್ಞೆಗಳನ್ನು ಮಾಡಬೇಡ್ರಿ ಅಂತ ಹೇಳ್ತಾರಂತೆ. ಆಗ ಸೀತಮ್ಮ ನೀವು ನನ್ನೊಂದಿಗೆ ಈ ವಿಷಯಗಳನ್ನು ಪ್ರತಿಜ್ಞೆ ಮಾಡ್ತೀರಾ ಅಂತ ಸೀತಮ್ಮ ಬುದ್ಧಿವಾದ ಹೇಳೋದಕ್ಕೆ ಹೋಗ್ತಾರೆ. ನಾವು ಕೂಡ ಇಲ್ಲಿ ಒಂದು ವಿಷಯ ಮುಂದಿನ ಸಂಚಿಕೆಯಲ್ಲಿ ಏನು ತಿಳ್ಕೊಳ್ಳೋಣ ಅಂತಂದರೆ, ಸೀತಮ್ಮ ಕೊಟ್ಟಿರುವಂಥ ಸಲಹೆಗೆ ಶ್ರೀರಾಮಚಂದ್ರ ಪ್ರಭು ಏನು ಧರ್ಮ ಸಂಬಂಧವಾಗಿರುವಂಥ ಉತ್ತರವನ್ನು ಹೇಳಿ ತಾಯಿಯನ್ನು ಸಮಾಧಾನ ಮಾಡ್ತಾರೆ. ಹೇಗೆ ಅವ್ರಿಗೆ ಈ ನಾನು ಅರಣ್ಯದಲ್ಲಿ ತಾಪಸಿಯಂತೆ ಬದುಕ್ತಾ ಇದ್ರೂ ಹೇಗೆ ಆ ರಾಕ್ಷಸರನ್ನು ಸಾಯಿಸುವಂಥದ್ದು ಧರ್ಮಸಮ್ಮತವಾಗಿರುವಂಥದ್ದು ಅಂತ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಇಲ್ಲಿ ಸೀತಮ್ಮ ಹೇಳಿರುವಂಥ ಒಂದು ವಿಷಯದಿಂದ ನಾವು ಒಂದು ತಿಳ್ಕೊಬೇಕಾಗುತ್ತೆ. ಯಾರು ಹುಟ್ಟಿದಾಗಿಂದಲೂ ಯಾರೂ ಕೊಡ್ಕ ಆಗೋದಿಲ್ಲ ಅಲ್ಲ. ಯಾರೋ ಒಬ್ಬ ಸ್ನೇಹಿತ ಬರ್ತಾನೆ, ಬಾರಪ್ಪ ಅಂತಂತಾನೆ, ಒಂದು ಚಿಕ್ಕ ಪೆಗ್ಗು ಕುಡಿಸ್ತಾನೆ. ಕುಡಿಸ್ದಾಗ ಏನಾಗುತ್ತೆ, ಅದು
ನಶೆ ಇರುತ್ತೆ. ಒಂದಷ್ಟು ದಿನ ಕದ್ದು ಮುಚ್ಚಿ ಕುಡಿಬೇಕು ಅಂತ ಅನಿಸುತ್ತೆ. ಕುಟುಂಬದಲ್ಲಿ ಅಂದರೆ ಯಾರಿಗೆ ಮನೆಯವ್ರು ತಿಳಿದರೆ ಎಲ್ಲೋ ಕದ್ದು ಮುಚ್ಚಿ ಕುಡಿಬೇಕು, ಸಿಗರೇಟ್ ಆಗಲಿ ಗುಟ್ಕಾಗಲಿ ಮನೆಯವರಿಗೆ ಕಾಣಿಸಲೇ ಸೇವನೆ ಮಾಡಬೇಕು ಅಂತ ಅನಿಸುತ್ತೆ. ಕೆಲವಷ್ಟು ತಿಂಗಳ ನಂತರ ಏನಾಗುತ್ತೆ, ಅದರ ಮೇಲೆ ವ್ಯಾಮೋಹ ಹೆಚ್ಚಾಗ್ಬಿಡುತ್ತೆ. ಅದಕ್ಕೆ ನಾವು ಏನಾಗ್ಬಿಡ್ತೀವಿ, ದಾಸಿಗಳಾಗ್ಬಿಡ್ತೀವಲ್ವ. ಅಂತಂದರೆ ನೀವು ಪರೀಕ್ಷಿಸಿ ನೋಡಿ, ಕುಡುಕರು ಎಲ್ಲರೂ ಕುಡಿತವನ್ನು ಬಿಟ್ಟಿರೋದುಂಟಾ? ಎಲ್ಲೋ ಕೋಟಿ ಕೋಟಿ ಜನದಲ್ಲಿ ಒಬ್ಬರು ಬಿಟ್ಟಿದ್ರು ಅದು ಹೆಚ್ಚು ಅಂತ ಹೇಳ್ತೀವಿ. ಅದರ ಕಂಟ್ರೋಲಲ್ಲಿ ಅದನ್ನು ನಾವು ಕಂಟ್ರೋಲ್ ಮಾಡೋದಿಲ್ಲ, ನಮ್ಮನ್ನು ಅದು ಕಂಟ್ರೋಲ್ ಮಾಡುತ್ತೆ. ನಾನು ಹೇಳುವಂಥದ್ದು ಕರೆಕ್ಟೇ ಅಲ್ವಾ? ಒಬ್ಬ ಒಂದು ಚಿಕ್ಕ 90ಯಿಂದ ಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲಿ ತನಕ ಹೋಗುತ್ತೆ ಅವನ ಜೀವನ ಅಂತಂದರೆ, ಇಲ್ಲೇ ಕುಡಿದ್ಬಿಟ್ರೆ ಸತ್ತೋಗ್ಬಿಡ್ತೀಯ ಕಣೋ, ಕುಡಿಬೇಡ ಕಣೋ ಅಂತಂದರೆ ಸತ್ತೋದ್ರೂ ಪರವಾಗಿಲ್ಲ, ನನಗೆ ಒಮ್ಮೆನೇ ಕುಡಿತವನ್ನು ನಾನು ಅದು ನನ್ನ ನಾಲಿಗೆಗೆ ತಾಕಿದ್ರೆ ನಾನು ಪ್ರಾಣ ಬಿಟ್ಬಿಡ್ತೀನಿ ಅನ್ನುವಷ್ಟು ದಾಸರಾಗ್ಬಿಡ್ತಾರೆ. ನಾವು ಕರೋನಾ ಟೈಮಲ್ಲಿ, ಲಾಕ್ಡೌನ್ ಟೈಮಲ್ಲಿ ಕುಡಿಯೋದಕ್ಕೆ ಸಿಗ್ತಾ ಇಲ್ಲ ಅಂತಂತಂದರೆ, ಈ 90 ಮದ್ಯಪಾನ ಕುಡಿಯೋದಕ್ಕೆ ಸಿಗ್ತಾ ಇಲ್ಲ ಅಂತಂದು ದೇಶದಲ್ಲಿ ಅನೇಕ ಆತ್ಮಹತ್ಯೆ ಪ್ರಕರಣಗಳನ್ನು ನೋಡಿದ್ದೀವಲ್ಲ. ನಾನು ಹೇಳ್ತಾ ಇರುವಂಥ ತಮಾಷೆ ಇಲ್ಲ, ನೀವು ಬೇಕಾದರೆ ನೋಡಿ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ಕುಡಿತವನ್ನು ಬಿಡೋದಕ್ಕಾಗೋದಿಲ್ಲ ಅಂತಂದರೆ. ಯಾವುದಾದ್ರೂ ಒಂದು ವಸ್ತುವನ್ನು, ಒಂದು ಹೊಸ ರೂಢಿಯನ್ನು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ, ಇಲ್ಲಿ ಸೀತಮ್ಮ ಹೇಳ್ತಾ ಇದ್ದಾರೆ, ಆ ಋಷಿ ಖಡ್ಗ ಇಟ್ಕೊಂಡು ತಿರುಗಿದ್ದಾರೆ ಅಂತಂದು. ಖಡ್ಗದಿಂದ ಏನಾಯ್ತು, ಕೈ ಇಟ್ಟರು, ಅವ್ರು ತೊಡೆಗೆ ಇಟ್ಕೊಂಡ್ರು, ನಂತರ ಅದು ಮುಟ್ಟಿರೋದ್ರಿಂದ ತಮೋಗುಣ ಬಂತು, ನಂತರ ಏನಾಯ್ತು, ಹಂತಕರಾಗಿ ಅವರು ಶರೀರವನ್ನು ಬಿಟ್ಬಿಟ್ರು. ಇನ್ನು ಸ್ವಲ್ಪ ದಿನ ಅವರು ಏನಾದರೂ ತಪಸ್ಸನ್ನು ಮಾಡಿದಿದ್ರೆ ಮೋಕ್ಷನೇ ಒಂದು ಬಿಡ್ತಾ ಇದ್ರು. ಮತ್ತೆ ಎಷ್ಟು ಜನ್ಮಗಳು ಎತ್ತಬೇಕಾಗುತ್ತೆ ಅಲ್ಲ. ನೋಡ್ರಿ, ಯಾವುದಾದ್ರೂ ಒಂದು ರೂಢಿ ಮಾಡ್ಕೊಳೋದಕ್ಕಿಂತ ಮುಂಚೆ, ಒಳ್ಳೆ ರೂಢಿಗಳಲ್ಲ, ಕೆಟ್ಟ ರೂಢಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಆಲೋಚನೆ ಮಾಡಬೇಕು. ಆ ಕೆಟ್ಟ ರೂಢಿ ನಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇದೆಯಾ, ನಮ್ಮ ವ್ಯಕ್ತಿತ್ವವನ್ನು ಕೀಳ್ಮಟ್ಟಕ್ಕೆ ತರ್ತಾ ಇದೆಯಾ, ನಮ್ಮ ಘನತೆ ಗೌರವ ಏನಾಗ್ತಾ ಇದೆ, ನಿಮ್ಮ ಶರೀರಕ್ಕೆ ಏನಾದರೂ, ಶರೀರ ಆರೋಗ್ಯಕ್ಕೆ ಏನಾದರೂ ಅಪಕಾರ ಮಾಡ್ತಾ ಇದೆಯಾ ಅಂತ ಅಬ್ಸರ್ವ್ ಮಾಡಿಬಿಟ್ಟು ಅಂಥ ಅಭ್ಯಾಸಗಳು ಏನಾದರೂ ಮಾಡ್ಕೊಂಡಿದ್ರೆ ಕೂಡಲೇ ಅದನ್ನು ಬೇರೆ ಸಮೇತವಾಗಿ ಕಿತ್ತಾಕಬೇಕು. ಅಪ್ಪ ನಮ್ಗೆ ರೂಢಿ ಆಗಿಬಿಟ್ಟಿದೆಯಪ್ಪ, ಅದರಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ನಮ್ಮ ಗುರುಗಳು ಪರಮೌಷಧಿಯನ್ನು ಕೊಟ್ಟಿದ್ದಾರೆ. ಇದನ್ನು ನೀವು ಪ್ರಯೋಗ ಮಾಡಿ ನೋಡಿ. ಮಹಾಮಂತ್ರ ಅಂತ ಒಂದಿದೆ. ಈ ಮಹಾಮಂತ್ರದಿಂದ ಗುಟ್ಕಾಗಳನ್ನು ಬಿಟ್ಟಿರುವಂಥವ್ರು ಇದ್ದಾರೆ, ಸಿಗರೇಟ್ಗಳನ್ನು ಬಿಟ್ಟಿರುವಂಥವ್ರು ಇದ್ದಾರೆ, ಮದ್ಯಪಾನ ಬಿಟ್ಟಿರುವಂಥವ್ರು ಇದ್ದಾರೆ. ಮಹಾಮಂತ್ರ ಏನೂ ಇಲ್ಲಪ್ಪ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಇದನ್ನ ಒಂದು 41 ದಿನಗಳು 108 ಬಾರಿ ಹೇಳಿ ನೋಡ್ರಿ. ನಿಮ್ಮ ಅಭ್ಯಾಸದಿಂದ ನಿಮ್ಮ ಮನಸ್ಸು ಹೇಗೆ ಹೊರಗಡೆ ಬರುತ್ತೆ, ಅದಕ್ಕೆ ವೈಮುಖತೆ ಎಷ್ಟು ಚೆನ್ನಾಗಿ ಬರುತ್ತೆ. ನಮ್ಮಲ್ಲಿ ಬಂದಿರುವಂಥ ಈ ಬದಲಾವಣೆ ನಾವೇ ನಂಬದೇ ಇರೋಷ್ಟು ಬದಲಾವಣೆ ಆಗುತ್ತೆ. ರಾಮನಾಮಕ್ಕೆ ಅಂತ ಶಕ್ತಿ ಇದೆ ಅಂತ ನಾನು ತಿಳಿಸ್ಕೊಡ್ತಾ ಅಂತಂದರೆ, ಬೇಡನಾಗಿರುವಂಥ ಯಾರೋ ರತ್ನಾಕರ ಇಲ್ಲಿದ್ರೆ ಅಗ್ನಿಶರ್ಮ, ವಾಲ್ಮೀಕಿ ಮಹರ್ಷಿ ಆಗಲಿಲ್ವೇ ರಾಮನಾಮವನ್ನು ಹೇಳ್ತಾ, ರಾಮನಾಮಕ್ಕಿರುವಂಥ ಶಕ್ತಿ ಇದು. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಶ್ರೀರಾಮ್. ನಮ್ಮ ಚಾನೆಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.